ಅದೇ ಪ್ರಶಸ್ತಿ. ದೇವೇಗೌಡರನ್ನು ಬರ್ಲಿಕ್ಕೆ ಆಗ್ಲಿಕ್ಕೆ ಕಷ್ಟ ಇತ್ತು. ಇಬ್ರು ಕೂಡ ಬಂದು ಅರ್ಧ ಗಂಟೆ ನನ್ನ ಜೊತೆ ಮಾತಾಡಿ ಅರ್ಧ ಗಂಟೆ ನೋಡಿ ವಾಪಸ್ ಹೋಗೋದು. ಕೆಲವರು ಕ್ಯಾಮರಾ ಶೈ ಸಪೋರ್ಟ್ ಸಿಕ್ತು. ಎಲ್ಲ ಮನೆಯವರಿಗೂ ಕೇಣಿಯವರಿಗೆ ಇದೆ, ಈಗಲೂ ಇದೆಯಾ? ಈಗಲೂ ಇದೆ. ಅವರು ಅದನ್ನು ಮುಂದುವರಿಸಲಿಕ್ಕೆ ತಯಾರಿದ್ದಾರೆ. ತಯಾರಿದ್ದಾರೆ. ಮಾಡಿಲ್ಲ, ಅದನ್ನೇ ಒಂದು ಫಂಡ್ಸ್ ಮಾಡ್ತಾ ಇದೆ. ಅದರ ಬಡ್ಡಿಯಿಂದಲೇ ನಡೆದಿದೆ. ನಡೀತಾ ಇದೆ. ಬಟ್ ಹೆಚ್ಚಾಗಿ ಅಶೋಕ್ ಖೇಣಿ ಅವ್ರ ಕೃಪೆಯಿಂದಾಗಲೇ ನಡೀತಾ ಇದೆ. ಅವರ ಕಂಪನಿಯವರಿಂದ ಅವರ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಇದು ಅಜರಾಮರವಾಗಿ ಇಲ್ಲಿ ಇರ್ತದೆ, ನಡೀತದೆ. ಈಗ ನಿಮ್ಮ ನಂತರ ಇದರ ಪ್ಲಾನಿಂಗ್ ಹೇಗೆ? ನೀವು ಟ್ರಸ್ಟಿ ಆಗಿದ್ದಾರೆ, ಯಾರು ಬರ್ತಾರೆ, ಯಾರೋ ಆಗುತ್ತೆ, ಏನೋ ನೋಡ್ತಾರೆ. ನೀವು ಈ ಜಗತ್ತಿನಲ್ಲಿ ನಾನು ನೋಡಿದ ಹಾಗೆ ಕೆಲವಾರು ವ್ಯಕ್ತಿಗಳು ಇದಕ್ಕೊಂದು ಡ್ಯೂಟಿ. ಒಂದು ನೀವು, ಆಮೇಲೆ ನಾನು ಸೌತ್ ಕೊರಿಯಲ್ಲಿ ಹೋದ್ರೆ ಒಬ್ಬರು ಯಾರು ಯಂಗ್ ಅಂತ ಇದ್ದಾರೆ, ಹಾಗೆ ಫ್ರಾನ್ಸಿನಲ್ಲಿ ಒಬ್ಬರು ಇದ್ದಾರೆ. ಇತ್ತೀಚೆಗೆ ಕನ್ನಡದಲ್ಲಿ ಸತೀಶ್ ಆಚಾರ್ಯರು ಇದನ್ನು ಕೆಲಸ ಮಾಡ್ತಾ ಇದ್ದಾರೆ. ನಿಮಗೆ ಇದರಲ್ಲಿ ಏನು ಪ್ರೇರಣೆ ಹೇಗೆ ಬಂತು ಅಂತ ನೆನಪು ಮಾಡ್ಬೋದು? ಪ್ರೇರಣೆಯಿಂದ ಎಲ್ಲ ಕಾರ್ಟೂನ್ಸ್ಗಳಿದೆ, ಶೇರ್ ಮಾಡಬೇಕು. ಅದನ್ನೊಂದು ನನಗೆ ಕಾರ್ಟೂನ್ ಕಲೆಯಿಂದ ನಾವು ಪ್ರಸಿದ್ಧರಾಗಿದ್ದೇವೆ. ಕಾರ್ಟೂನ್ ಕಲೆಗೋಸ್ಕರ ನಾವೇನಾದರೂ ಮಾಡಬೇಕು ಅಂತೇಳಿ ಇದಕ್ಕೆ ಒಂದು ಈ ಥರ ನಮ್ಮ ಧನ ಮನ ಹಣ ಎಲ್ಲ ವಿನಿಯೋಗಿಸಿ ಇದಕ್ಕೆ ನಾನು ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಇಲ್ಲಿವರೆಗೆ 25 ವರ್ಷ ಬೆಳೆಸ್ಕೊಂಡು ಬಂದಿದ್ದೇವೆ. ಅಂದರೆ ನನಗೇನು ಕಾಣೋದು, ನಿಮ್ಮ ನೋಡಿದರೆ ನಿಮ್ಮ ಒಂದು ಟೋಟಲ್ ಬೆಳಿಗ್ಗೆ 10 ಗಂಟೆಗೆ ಮನೆಯಿಂದ ಆಟೋದಲ್ಲಿ ಬರ್ತೀರಿ ನಂದಿನ ಲೇಔಟ್, ಅದೊಂದು 15-20 ಕಿಲೋಮೀಟರ್ ಆಗುತ್ತಾ? ಹೌದು, 20 ಕಿಲೋಮೀಟರ್ ಪ್ರತಿದಿನ ಬರ್ತೀರಿ, ಆಮೇಲೆ ಪುನಃ ಹಿಂದೆ ಹೋಗ್ತೀರಿ. ಇದೊಂದು ನಿಮ್ಮ ಕೂಸು ಅಲ್ಲ? ನಿಮ್ಮ ಪ್ರೇರಣೆಯಿಂದ ನೀವು ಸತತವಾಗಿ ಮಾಡ್ತಾ ಅಮರ್ನಾಥ್ ಸೇರಿದ್ರು, ಬಾಟನ್ ಸೇರಿದ್ರು. ವಿಚಿತ್ರಕಾರರಿಗೆ ಅನುಕೂಲ ಆಗಿದೆ, ಅವ್ರಿಗೆಲ್ಲ ವ್ಯವಸ್ಥೆ ಸಿಕ್ಕಿದೆ, ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಅದು ನನಗೆ ಹ್ಯಾಪಿನೆಸ್, ನನಗೆ ಕಂಟೆಂಟ್ ಇದೆ. ಆದ್ದರಿಂದ ನಮ್ಮಲ್ಲಿ ಬೇರೆ ಕಡೆಯಲ್ಲಿ ಕೇರಳದಲ್ಲಿ ಕಾರ್ಟೂನ್ ಅಕಾಡೆಮಿ ಇವಾಗ ಪ್ರಶ್ನೆಯೇ ಬಂದಿಲ್ಲ ಇಲ್ಲಿ. ಯಾಕೆಂದರೆ ನೀವು ಎಲ್ಲವನ್ನು ಸತತವಾಗಿ ಮಾಡಿದ್ದೀರಿ. ಅದ್ರ ವೈಯಕ್ತಿಕವಾಗಿ ನನಗೆ ಬೇಜಾರು ಅಂತ ನಿಮ್ಗೆ ಯಾವುದೇ ರಾಜ್ಯೋತ್ಸವ ಪದ್ಮಶ್ರೀ ಎಂದು ಬಂದಿಲ್ಲ. ನಾನು ಯಾವುದೇ ಪ್ರಶಸ್ತಿಗೋಸ್ಕರ ಮಾಡಿಲ್ಲ, ಪ್ರಶಸ್ತಿಗೋಸ್ಕರ ಯಾವುದೇ ಮಾಡಲಿಲ್ಲ. ಹೀಗೆ ಸಾಧನೆ ಅಂತ ಅಂತೀರೋ, ಅಥವಾ ಇಲ್ಲಿವರೆಗೂ 25 ವರ್ಷ ನಾನು ತಗೊಂಡು ಬಂದಿದ್ದೇನೆ. ಜನರು ಮೆಚ್ಚಿದ್ದಾರೆ, ಸಾಕು. ಅದೇ ಪ್ರಶಸ್ತಿ. ಓಕೆ, ನೀವು ಮುಂದೆ ಇದನ್ನು ಡಿಜಿಟಲಿ ನಿಮ್ಮ ಪುಸ್ತಕದ ಲೈಬ್ರರಿಗೆ ಒಂದು ಜನ ನೋಡಿ ಫಂಡ್ಸ್ ಬೇಕಾಗುತ್ತೆ, ಫ್ರೆಂಡ್ಸ್ ಅದಕ್ಕೆ ಜನ ಬೇಕಾಗ್ತದೆ, ಮಷಿನ್ ಬೇಕಾಗುತ್ತೆ, ಮಿಷನ್ ಬೇಕು ಕಂಟಿನ್ಯೂಸ್ ಆಗಿ ಇವನ್ನೆಲ್ಲ ಮಾಡಲಿಕ್ಕೆ. ನಿಮ್ಮ ಹತ್ರ 4,000ಕ್ಕಿಂತ ಹೆಚ್ಚು ಬುಕ್ ಇದೆ. ಹೌದು, ಲೈಬ್ರರಿ ಕೆಟ್ಲಾಗ್, ಆಮೇಲೆ ಒಂದು 20,000 ಪ್ರಿಂಟ್ಸ್ ಇದೆ, ಡಿಜಿಟಲ್ ಪ್ರಿಂಟ್ಸ್. ಎಕ್ಸಿಬಿಷನ್ ಮಾಡಿದ್ದೆಲ್ಲ 20,000ಕ್ಕಿಂತ ಜಾಸ್ತಿ. ನಿಮ್ಮದು 2008ರಲ್ಲಿ ನಿಮ್ಮ ಕಥೆಗಳನ್ನು ನೋಡಿದರೆ ನಿಮ್ಮ ಫಸ್ಟು ಎಕ್ಸಿಬಿಷನ್ನು ನಾಡಿಗವ್ರದ್ದು ಮಾಡಿದ್ರಿ. 2008ರಲ್ಲಿ ವಿಕಾಸ್ ಗುಪ್ತಾ, ನೆಕ್ಸ್ಟು ರಂಜನ್ ಸೋಮಯ್ಯ, ನೆಕ್ಸ್ಟು ರಂಗ, ನೆಕ್ಸ್ಟು ಶ್ರೀಧರ್ ಹುಂಚ ಅವ್ರದ್ದು ಮಾಡಿದ್ರಿ. ಅದರೊಟ್ಟಿಗೆ ಪ್ರತಿ ವರ್ಷ ಒಂದೊಂದು ಅತಿಥಿಗಳನ್ನು ಕರ್ಕೊಂಡು ಬಂದ್ರಿ. ಗೋಪಿನಾಥ್ ಫಸ್ಟ್ ಇಯರ್, ನೆಕ್ಸ್ಟ್ ವರ್ಷ ವೆಂಕಟಾಚಲಯ್ಯ, RK ಮಿಶ್ರಾ, RG ನಾರಾಯಣ, ಅಲೋಕ್ ನಿರಂತರ್, ನೆಕ್ಸ್ಟ್ T ಪ್ರಭಾಕರ್ ಅವರ ಅಧ್ಯಕ್ಷರು, ಮಾಯಾ ಕಾಮತ್ ಅವ್ರದ್ದು ಒಂದು ಎಕ್ಸಿಬಿಷನ್ ಮಾಡಿದ್ರು. ಆಗ ಗಿರೀಶ್ ಕರ್ನಾಟಕ, ಆಗ ಅವ್ರು ಇರಲಿಲ್ವಾ ಅಂತ ಅವಾಗಿರಲಿಲ್ಲ. ಆಮೇಲೆ ಪಾಂಡುರಂಗರಾವ್ದು ಮಾಡಿದ್ರು, ಅದಕ್ಕೆ ಜಗದೀಶ್ ಶೆಟ್ಟರು ಅತಿಥಿಗಳಾಗಿದ್ದರು. ಆಮೇಲೆ ವಿ ಗೋಪಾಲ್ ಇದು ಮಾಡಿದ್ರಿ. ಅತಿಥಿಗಳಾಗಿ MS ನರಸಿಂಹಮೂರ್ತಿ ಅವರಾದರು, SD ಫಡ್ನೀಸ್ ಅವರು ಮಾಡಿದ್ರಿ. ಆಗ ಅವರು UR ಅನಂತಮೂರ್ತಿ ಇದ್ದರು. ಆಮೇಲೆ ಗ್ರೂಪ್ ಶೋ ಆಫ್ 12 ಕಾರ್ಟೂನಿಸ್ಟ್ ಮಾಡಿದ್ರಿ. ಮಹೇಶ್ ಜೋಶಿ ಅವರು ನಿಮಗೆ ನಂದನ ಮಾಡಿದ್ರಿ. ಆಮೇಲೆ ಪ್ರಕಾಶ್ ಶೆಟ್ಟಿ ಅವ್ರದ್ದು ಮಾಡಿದ್ರಿ. SG ವಾಸುದೇವ್ ಅವರು ಉದ್ಘಾಟನೆ ಮಾಡಿದ್ರಿ. ಆಮೇಲೆ ಪ್ರಭಾಕರ್ ರಾವ್ ಬೈಲ್ ಇದು ಮಾಡಿದ್ರಿ. ಅದಕ್ಕೆ HS ವೆಂಕಟೇಶ್ ಮೂರ್ತಿಯವರು ಅಧ್ಯಕ್ಷರಾಗಿದ್ದರು.
ಆಮೇಲೆ ರಾಜೇಶ್ ಪೂಜಾರಿದ್ದು ಮಾಡಿದ್ದು, ನಾಗನತ್ತಿಹಳ್ಳಿ ಚಂದ್ರಶೇಖರ್ ಅವ್ರದ್ದು ಮಾಡಿದ್ರೆ, ಆಮೇಲೆ ಎಸ್ ಕೆ ನಾಡಿಗ್ ಅವ್ರದ್ದು ಅವ್ರು ತೀರಿಯೋದ ಮೇಲೆ ಮಾಡಿದ್ರ ಅಂತ, ಬಾಬು ಕೃಷ್ಣಮೂರ್ತಿ ಅವ್ರದ್ದು ಮಾಡಿದ್ರೆ, GY ಹುಬ್ಬಳ್ಳಿಕರ್ದು ಮಾಡಿದ್ರೆ, ಆಗ DP ಪರಮೇಶ್ವರ್ ಚೇರ್ಮನ್ ಕರ್ನಾಟಕ ಮೆಡಿಕಲ್ ಅಸೋಸಿಯೇಷನ್ ಅವರು ಅಧ್ಯಕ್ಷರ. ಇದು 2008ನೇ ಇಸ್ವಿಯಲ್ಲಿ ನೀವು ಮಾಡಿದ ಕೆಲಸ. ಇದರ ನೆನಪು ಹೇಗಿದೆ ಅಂತ ನಿಮ್ಮ ಏನಾರು ನೆನಪು? ಅದು ಹೇಳಿದ್ನಲ್ಲ ಹಿಂಗೆ, ಅದು ಆಡಾಡ್ತಾ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ. ಏನು ಒಂದಾದ್ಮೇಲೆ ಮಾಡಬೇಕು ಮಾಡ್ಕೊಂಡು ಬಂದಿದ್ದೀವಿ ಒಂದೊಂದು. ಮತ್ತು 2009ರಲ್ಲಿ ಡೇವಿಡ್ ಲೋರ್ಡ್ ಮಾಡಿದ್ರಿ, ಆಗ ಕ್ರಿಸ್ ಗಿಬ್ಸನ್ ಡೈರೆಕ್ಟರ್ ಅದರ ಅಧ್ಯಕ್ಷರಾದ್ರೆ. ಆಮೇಲೆ RK ಲಕ್ಷ್ಮಣ್ ಇದು ಮಾಡಿದ್ದು, ಜಯರಾಮ JRS ಅರಸ್ ಅವ್ರು ಮಾಡಿದ್ರೆ, KR ಸ್ವಾಮಿ ಇದು ಮಾಡಿದ್ರು, ಗಿರೀಶ್ ಕಾಸರವಳ್ಳಿ ಅವರ ನೆಂಟ್ರೆ ಚಲನಚಿತ್ರ ಅವರು ಉದ್ಘಾಟನೆ ಮಾಡಿದ್ರು, GS ನಾಗನಾಥ್ ಇದು ಮಾಡಿದ್ರು, ಆಗ V ಮನೋಹರ್ ಮಾಡಿದ್ರಿ, ಗಿರೀಶ್ ವಂಗೇರ ಅವ್ರದ್ದು ಮಾಡಿದ್ರಿ, ಬಾಲನ್ ನಂಬಿಯರ್ ಅವರು ಬಂದರು. ಆಮೇಲೆ ಸುಬಾನಿದ್ದು ಮಾಡಿದ್ರಿ, MB ಜಯರಾಜ್ ಅವರು ಅಧ್ಯಕ್ಷತೆ ವಹಿಸಿದ್ರು, ಸುಬಾನಿದ್ದು ಮಾಡಿದ್ರಿ. ಆಮೇಲೆ MKM ಅವಾರ್ಡು 2008ರಲ್ಲಿ ಮಾಡಿದ್ರಿ, ಗಿರೀಶ್ ಕಾಸನಾಡ್ ಮಾಡಿದ್ರು, ಕೇಶವ್ ಅವರು ಅವ್ರದ್ದು ಎಕ್ಸಿಬಿಷನ್ ಮಾಡಿದ್ರು, ಜಸ್ಟಿಸ್ N ಸಂತೋಷ್ ಹೆಗಡೆ ಅವರು ಬಂದಿದ್ರೆ, ಮಾರಿಯೋ ಮಿರಾಂಡದ್ದು ಮಾಡಿದ್ರು, ಜೆರಾಕ್ಸ್ ದೇಸಾಯಿ ಅದ ಅವ್ರು ಯಾರು? ಅವ್ರು ಯಾರು? ಅವರೊಬ್ಬ ಡೈರೆಕ್ಟರ್ ಫಾರ್ ಟೈಟನ್ ಇಂಡಸ್ಟ್ರಿ, ಅಲ್ಲಿ ಬರ್ತಾ ಇದ್ರು ಅಂತ ಹೇಳಿ. ಮತ್ತೆ KN ಬಾಲರಾಜ್ ಇದು ಮಾಡಿದ್ರು, ಅರ್ಜುನ್ ಸಂಜಯ್ ಅವರು ಅಧ್ಯಕ್ಷರಾಗಿದ್ರು. ಮತ್ತೆ VS ಶೇಖರ್ ಇದ್ದು, ಜಯಮಾಲಾ ಬಂದಿದ್ರು, ಯತೀಶ್ ಅಂಡ್ ಯಗೀಶ್ ಶೆಟ್ಟಿಗರ್ ಅನಂತ್ನಾಗ್ ಅವರು ಬಂದಿದ್ರು, ಜನಾರ್ದನ ಸ್ವಾಮಿ, ಶಿವಮೂರ್ತಿ ಸ್ವಾಮೀಜಿ ಅವರು. ಇದು 2009ರಲ್ಲಿ ಮಾಡಿದ ನಿಮ್ಮ ಸಾಧನೆಗಳು. ಅದು ಆಮೇಲೆ 2010ರಲ್ಲಿ ಶ್ರೇಯಸ್ ನವರೇಕರ್, ಅದು ಅಬ್ದುಲ್ ಕಲಾಂ ಅವ್ರು ಬಂದಿದ್ರು. ಅವರು ನಿಮ್ಮನ್ನು ಇಲ್ಲ ಸಾಕಷ್ಟು ಚೆನ್ನಾಗಿ ಮಾಡಿದರೆ ನಮಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ಆಮೇಲೆ MR ರಾಜರಾಮನ್ ಅವ್ರದ್ದು, RH ಕುಲಕರ್ಣಿ ಅವ್ರದ್ದು ನೀವು ಮಾಡಿದ್ರಿ, ಕಾರ್ಟೂನಿಸ್ಟ್ ಬೈ ಕ್ಲೈಮೇಟ್ ಬೈ ಬ್ರಿಟಿಷ್ ಕಾರ್ಟ್ ಕೌನ್ಸಿಲ್ ಇದು ಮಾಡಿದರೆ, ಕೃಷ್ಣ ಪಾಲೆಮಾರ್ ಅವರು ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ಬಂದಿದ್ರು, ಶೃಂಗೇರಿ ಬ್ರದರ್ಸ್ ಜಯಂತ್ ಕಾಯ್ಕಿಣಿ ಅವರು ಬಂದಿದ್ರು, ನಿಮಿಷ್ ಥಾಕೂರ್ ಗಿರೀಶ್ ಕಾರ್ನಾಡ್ ಅವರು ಬಂದಿದ್ರು, ಸತೀಶ್ ಆಚಾರ್ಯದ ಅರುಂಧತಿ ನಾಗ್ ಅವರು ಬಂದಿದ್ರು. ಆಮೇಲೆ ಸುಮಂತ್ ಬರೋ, ಅದಕ್ಕೆ UR ರಾವ್ ಮತ್ತು ಇನ್ನೊಬ್ರು ಇಂಡಿಯನ್ ಸೈನ್ಸ್ ಡೈರೆಕ್ಟರ್ ಬಂದು. ಆಮೇಲೆ ಮಾಯಾ ಕಾಮತ್ ಅವಾರ್ಡ್ ಬಂತು 2009, CR ಸಿಂಹ ಅವರು ಬಂದಿದ್ರು. ಆಮೇಲೆ ತಡೌ ಕಗಯ ಜಪಾನೀಸ್ ಆರ್ಟಿಸ್ಟ್ ಬಂದಿದ್ರು, ಅವರು ಜಪಾನೀಸ್ ಇಂಟ್ರೆಸ್ಟ್ ಬಂದಿದ್ರು. ಮತ್ತು ಭಾರತ್ ಜಗಪತ್ ಜಗತಾಪ್ MB ಪಾಟೀಲ್ ಅವ್ರದ್ದು. ಆಮೇಲೆ ವಿನ್ಸ್ ಅವ್ರದ್ದಾಯ್ತು, ದಿಲೀಪ್ ತಾಕೋರ್ ಅವರು ಬಂದಿದ್ರು, ಜಯರಾಮ್ ಉಡುಪ್ ಅವ್ರದ್ದು, ಡಾಕ್ಟರ್ ನಲ್ಲೂರು ಪ್ರಸಾದ್ ಅವರು ಬಂದಿದ್ರು, ಶ್ಯಾಮ್ ಮೋಹನ್, ರಾಧಾಕೃಷ್ಣ ರಾಜು ಅವರು ಬಂದಿದ್ರು, ಪ್ರಭಾಕರ್ ವಾರ್ಕರ್ ಅವ್ರದ್ದು, ಡಾಕ್ಟರ್ MS ತಿಮ್ಮಪ್ಪ ಅವರು ಬಂದಿದ್ರು, ಸತೀಶ್ ಅಲ್ಲಾಪುರ ಮತ್ತು MC ಚೇತನ್, ಮುಖ್ಯಮಂತ್ರಿ ಚಂದ್ರಿ ಅವರು ಬಂದಿದ್ರು, ಪ್ರಭಾಕರ್ ಬಟ್ಲೇಕರ್, DK ಚೌಕರ್ ಅವರು ಬಂದಿದ್ರು, ಶಂಕರ್ ಪಾರ್ವತಿ ಅವರು ಬಂದಿದ್ದು, ಅವ್ರದ್ದು ಚಿರಂಜೀವಿ ಸಿಂಗ್ ಅವರು ಮಾಡಿದರು. ಇದು 2009. ಇದರಲ್ಲಿ ಒಂದು ನಮಗೆ ಇಲ್ಲಿ ಬರದೇ ಇರುವ ಸಾಧ್ಯತೆ ಅಂದರೆ ದೇವೇಗೌಡರನ್ನು ಬರ್ಲಿಕ್ಕೆ ಕಷ್ಟ ಇದೆ. ಮತ್ತು 2009ರಲ್ಲಿ ನೀವು ಮಾಡಿದ್ದು ಗೋಲ್ಡನ್ ಜುಬ್ಲೀಸ್ ಎಕ್ಸಿಬಿಷನ್, ಜಾನ್ ಚಂದ್ರನ್, ಅಬು ಅಬ್ರಾಮು, ಸುರೇಂದ್ರ, ಶಿಲ್ಪ್ ಜಯ ವರ್ಗೀಸ್, MKM 2000 ಮಾಡಿದ್ರು. 2000 ಮೆಲ್ವಿನ್ ಮ್ಯಾಥ್ಯೂದ್ ಮಾಡಿದ್ರಿ, ರಶೀದ್ ಕಪ್ಪಣ್ಣ ಅವ್ರದ್ದು ಮಾಡಿದ್ರಿ, ಶೇಖರ್ ಕಂಬಲ್ಲಪತ್ತಿ ಪಲ್ಲಿ ಅವ್ರದ್ದು ಆಂಧ್ರ ಪ್ರದೇಶ ಅವ್ರದ್ದು. ಅದರೊಟ್ಟಿಗೆ ಅಶ್ವಿನ್ ಕುಮಾರ್ ಪತ್ ಮತ್ತು ಅಬಾನಿ ಕುಮಾರ್ ರಾತ್ ಇದು ಮಾಡಿದ್ರಿ. ಇದಕ್ಕೆ VR ಅನಂತಮೂರ್ತಿ, ಪ್ರೊಫೆಸರ್ NS ರಾಮಮೂರ್ತಿ, GM ಬೆಲಗಲಿ, ಸುಧಾಕರ್ ರಾವ್, RS ರಘುಪರಾಮ್, SG ವಾಸುದೇವ್, BS ಕುಮಾರ್, ಸಿಸ್ಟರ್ಸ್ ಜೀನ್ ಇವರೆಲ್ಲ ಬಂದಿದ್ರು. 2012ರಲ್ಲಿ ನರಸಿಂಹ, ಆಮೇಲೆ ಹಾದಿಮನಿ, RK ಲಕ್ಷ್ಮಣ್ ಅನ್ಪಬ್ಲಿಷ್ಡ್ ವರ್ಕ್ಸ್ ಮಾಡಿದ್ರು. ಆಮೇಲೆ ಜಗದೀಶ್ ಕುಂಟೆ ಅವ್ರದ್ದು ಮಾಡಿದ್ರಿ. ಆಮೇಲೆ ನೆನಪು ಬರ್ತದೆ ಅಂತ 2011ರಲ್ಲಿ ಗೋಲ್ಡನ್ ಜುಬ್ಲಿ ಎಕ್ಸಿಬಿಷನ್ ಮಾಡಿದ್ರಿ, ಜಾನ್ ಚಂದ್ರನ್ದು ಮಾಡಿದ್ರಿ, ಅಬು ಅಬ್ರಾಮದ್ದು ಮಾಡಿದ್ರಿ, ಸುರೇಂದ್ರ, ಶಿಲ್ಪ್ ವರ್ಗೀಸು, BG ಗುಜ್ಜರಪ್ಪ, MKM ಅವಾರ್ಡ್ ಪುನಃ 2010ರಲ್ಲಿ ಮಾಡಿದ್ರಿ,
ಮ್ಯಾಲ್ವಿನ್ ಮ್ಯಾಥ್ಯೂ, ರಶೀದ್ ಕಪ್ಪಣ್ಣ, ಶಂಕರ್ ಕಂಬಾಲಪಲ್ಲಿ, ಆಮೇಲೆ ಅಶ್ವಿನ್ ಕುಮಾರ್ ರಾತ್ ಆ್ಯಂಡ್ ಅಬನಿ ಕುಮಾರ್ ರಾತ್ ಇದು ಮಾಡಿದ್ರಿ. 2012 ನರಸಿಂಹನ್ನು, ಟಿ ಹಾದಿಮನಿ, ಆರ್ ಕೆ ಲಕ್ಷ್ಮಣ್ ಅನ್ಪ್ಲಸ್ನು, ಜಗದೀಶ್ ಕುಂಟೆ, ಬೆಸ್ಟ್ ಆಫ್ ರಂಗ, ರೆಬಕಾ ಟ್ರೈಲರ್, ಶಿಲ್ಪ ವರ್ಗೀಸ್, ಮಾಯಾಜಾಲ್ ಬೈ ಮಾಯಾ ಕಾಮತ್ ಆಗಲೂ ಮಾಡಿದ್ರಿ. ವರ್ಲ್ಡ್ ಆಫ್ ರಾಮಮೂರ್ತಿ ಮಾಡಿದ್ರಿ. ರಾಜನ್ ಕೆ ಎನ್ ಮಾಡಿದ್ರಿ. ಸಿಮಿಲಿ ಲೈನ್ಸ್ ಮೆಗಾ ಕಾರ್ಟೂನ್ ಎಕ್ಸಿಬಿಷನ್ ಮಾಡಿದ್ರಿ. ಅದಕ್ಕೆ ಮನೋಹರಾಚಾರ್ಯದ್ದು ಮಾಡಿದ್ರಿ. ಲಾಫ್ ವಿತ್ ಫಡ್ನೀಸ್ ಮಾಡಿದ್ರಿ. ಕಬೋಡೀಸ್ ಆಫ್ ಲೈನ್ಸ್ ಬಿಸ್ವಜಿತ್ ಬಾಲಸುಬ್ರಹ್ಮಣ್ಯಂ, ಎಸ್ ಜಿ ವಾಸುದೇವ್ ಅವರು ಬಂದರು. ಕುಶಾಲ್ ಭಟ್ಟಾಚಾರ್ಯ, ಆಮೇಲೆ ಬೆಂಗಾಲಿ ಮಾಡಿ ಮತ್ತು ಆಮೇಲೆ ಪುನಃ ಮಾಯಕ ಮತ್ತು 2012 ಮತ್ತು ಶಂಕರ್ಸ್ ಕಾರ್ಟೂನ್ ಮಾಡಿದ್ರಿ. 2013 ಮಾರಿಯೋ ಕಾರ್ಟೂನ್ಸು, ಸುರೇಶ್ ಸಾವಂತ್, ಬಿ ವಿ ಸತ್ಯಮೂರ್ತಿ, ಪರ್ಯಾಯಜು ಸಾವು, ಇದು ಪರ್ಜನ್ಯ ಸಾವು, ಅದು ಬೆಂಗಳೂರಿನಲ್ಲಿ ಅವ್ರು ಏನವರು ಇವರು ಕಾರ್ಟೂನಿಸ್ಟ್. ಅವರು ಇಲ್ಲಿ ಇಂಡಿಯಾದವ್ರೆ, ಅವರು ಬೆಂಗಾಲಿಯವರ. ಮತ್ತು ಉದಯ್ ವಿಟ್ಲ, ಪುನಃ MKM. ಇದನ್ನು ನಿಮಗೆ ಹೇಳೋ ಉದ್ದೇಶ ಏನಂದರೆ ನಿಮ್ಮ ಆ ಕಾಲಕೋಶಕ್ಕೆ ಹೋಗಿ ಅಂತ ನೀವು. ಆಮೇಲೆ ಬಿಟ್ವೀನ್ ದ ಲೈನ್ಸ್ ಬೈ ಪ್ರಶಾಂತ್ ಕುಲಕರ್ಣಿ, ಆಮೇಲೆ ರಾಮಧ್ಯಾನಿದ್ದು ಮಾಡಿದ್ರಿ, ಬಣ್ಣ. ಆಮೇಲೆ ಫೇಮಸ್ 15, ಮಾಯಕ ಮತ್ತು ಅವಾರ್ಡು, ಬೆಸ್ಟ್ ಆಫ್ ಆರ್ ಕೆ ಲಕ್ಷ್ಮಣ್ಣು, ಪೊಲಿಟಿಕಲ್ ಪಿಕಲ್, ಸೂರಜ್ NK ಶ್ರೀರಾಮ್ ಇದು ಮಾಡಿದ್ರಿ. ಮ್ಯೂಸಿಕ್ ಸಚ್ ಬೈ ಕೇಶವ್, ಆಮೇಲೆ ಸಾಯಿ ಸ್ವರೂಪ್ ಇದು ಮಾಡಿದ್ರಿ. ಅಪ್ಪ ಮಾಡಿದ್ರಿ. 2014 ಹೇಮಂತ್ ಮಾರ್ಪೋರಿಯಾ, ಕಾಮಿಕ್ಸ್ ಬೈ ಪ್ರಾಣ್, VG ನರೇಂದ್ರ ಅವ್ರದ್ದೇ ಮಾಡಿದ್ರಿ. ಸ್ವಿಂಗಿಂಗ್ ಆಫ್ ಇನ್ ದ 1990s ಪಾಲ್ ಫರ್ನಾಂಡಿಸ್ ಇದ್ದು. ರನ್ ಆಫ್ ದ ಇಲೆಕ್ಷನ್ 2014 ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ನು. ಬ್ರೇಕ್ ದ ಟಾಬು ಅಬೌಟ್ ಟಾಯ್ಲೆಟ್ಸ್ ಆ್ಯಂಡ್ ಸ್ಯಾನಿಟೋನ್ಸ್. ಆಮೇಲೆ 100th ಕಾರ್ಟೂನ್ ಎಕ್ಸಿಬಿಷನ್ ಮಾಡಿದ್ರಿ. 100 ವರ್ಷ. ಏನು ಖುಷಿ ಆಗ್ತದೆ ಅಂತಂದರೆ, ಎಲ್ಲಿ 100 ಇಯರ್ಸ್ ಮುಗೀತು. ದೇಶದ ಎಲ್ಲ ಶ್ರೇಷ್ಠ ವ್ಯಂಗ್ಯಚಿತ್ರಕಾರರು ಇಲ್ಲಿ ಬಂದು ಎಕ್ಸಿಬಿಷನ್ ಮಾಡಿದ್ದಾರೆ. ಬಟ್ ಹೊಸಬರಿಗೂ ಅವಕಾಶ ಸಿಕ್ಕಿದೆ. ಬಹಳಷ್ಟು ಜನಕ್ಕೆ ಇದು ಗೊತ್ತಾಗಿದೆ, ಪ್ರತೀತಿ ಬೆಳೆದಿದೆ. ಅದೇ ಖುಷಿ ನನಗೆ. ಆದರೆ ಕೆಲವುದು ನೀವೀಗ ಪಿ ಮೊಹಮ್ಮದ್ ಕೆಲವ್ರದ್ದೆಲ್ಲ ನಿಮಗೇನು ಪ್ರದರ್ಶನ ಇನ್ನೂ ಮಾಡ್ಲಿಕ್ಕೆ ಆಗಿಲ್ಲ. ಅದು ಅವ್ರನ್ನೇ ಕೇಳ. ಅದೇ ಎಲ್ಲರ ಸಹಕಾರ ಭಾಳ ಕಷ್ಟ ಅಲ್ಲ ಇದರಲ್ಲಿ ಬರೋದು. ಶೇಕಡ ಒಂದು 95% ಜನ ಸಹಕರಿಸ್ತಾರೆ. 99 1% ಜನ ಎಲ್ಲ ಕ್ಷೇತ್ರದಲ್ಲಿ ಇರ್ತಾರೆ. ಅದೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ನೀವು ಪ್ರಯತ್ನ ಅಂತೂ ಪಟ್ಟದ್ದು ನಾನು ಗಮನಿಸಿದ್ದೇನೆ. ಬಟ್ ಅವರು ಇಲ್ಲಿ ಸತತ ಬರ್ತಾ ಇದ್ರು, ಪ್ರತಿ ಹೋಗ್ತಾ ಇದ್ರು. ಮೊಹಮ್ಮದ್ ಬಂದು ಪ್ರತಿ ಎಕ್ಸಿಬಿಷನ್ಗೋಸ್ಕರ ಪ್ರಜಾವಾಣಿಯಿಂದ ಅವರು ಕ್ಯಾಮರಾ ಶೈ ಸಹ ಇದ್ದಾರೆ ಕೆಲವರು. ಅಂದರೆ ಕೆಲವರು ಪ್ರದರ್ಶನ ಆಗಬಾರ್ದು ಅಂತ ಇದೆ. ಅದು ಬೇರೆ ಅವ್ರದ್ದೇನೋ ಐಡಿಯಾ. ಹೊನ್ನಪ್ಪವ್ರ ದಿವಸ ಬರಲಿಲ್ವಾ ಅಂತ ಅಷ್ಟು ಈಗೆಲ್ಲ ನಡೀತದೆ ಕೆಲವೆಲ್ಲ. ಆಮೇಲೆ ನೀವು ಮತ್ತೆ 2015 ಸತೀಶ್ ಆಚಾರ್ಯ, ಪಿಕಲ್ಸ್ ಆ್ಯಂಡ್ ಲಾಟ್ ಆಫ್ ಗೋಂಡ ಅನಿರುದ್ಧ ಗೋದಾ ರಾಘವನ್ ಅಂತ, ಮತ್ತು ಸಂಕೇತ್ ಗುರುದತ್, ಯುವರ್ ಆಟೋಗ್ರಾಫ್ ಪ್ಲೀಸ್, ಕ್ಯಾರಿಕೇಚರ್ ಬೈ ರಂಗ, ಆಮೇಲೆ ಸ್ಮೈಲ್ ವಿತ್ ಮೆಲ್ವಿನ್ ಮಾಥ್ಯೂನ್, ಆಮೇಲೆ ಮಾಯಕ ಮತ್ತು 2014 ಫಾರಿನ್ ಕಾರ್ಟೂನ್, ಆಮೇಲೆ ಇಂಡಿಯನ್ ಕಾರ್ಟೂನ್ ಇದು ಮಾಡಿದ್ರಿ. ಮತ್ತು ಲಂಡನ್ 250 ಇಯರ್ಸ್ ಬ್ಯಾಕ್ ವಿಲಿಯಂ ಹಾಗರ್ತ್ ಇದು ಮಾಡಿದ್ರಿ. ಪಾಕೆಟ್ ಕಾರ್ಟೂನ್ ಬೈ ಮಾರಿಯೋ ಮಿರಾಂಡಾ ಮಾಡಿದರೆ. ಸಿಲೆಕ್ಟೆಡ್ ವರ್ಡ್ಸ್ ಆಫ್ SD ಫಡ್ನೀಸ್ ಮಾಡಿದರೆ. ಕಾರ್ಟೂನ್ ಇಂಡಿಯಾ ಇಷ್ಟು 2015 ಮಾಡಿದರೆ. ಕ್ಯಾರಿಕೇಚರ್ ಇಂಡಿಯಾ ಸಿಲೆಕ್ಟೆಡ್ ವರ್ಕ್ಸ್, ಫನ್ ಟೂನ್, ವಡ್ಮೀರ್ ಕಲ್ವಿ. ಇದರಲ್ಲಿ ನಿಮಗೆ ಹೆಚ್ಚು ಕಷ್ಟ ಕೊಟ್ಟದ್ದು ಯಾವುದು ಇಷ್ಟು ಎಕ್ಸಿಬಿಷನ್ಗಳಲ್ಲಿ? ಯಾವುದು ಕಷ್ಟ ಅಂತ ಅನಿಸ್ಲೇ ಇಲ್ಲ. ಯಾವುದು ಎಲ್ಲ ಈಸಿಲಿ ಎಲ್ಲ ಬಂತು, ಮಾಡಿಕೊಂಡೆ. ಎಲ್ಲರದ್ದು ಸಪೋರ್ಟ್ ಸಿಕ್ತು, ಎಲ್ಲ ಕಡೆಯಿಂದನೂ ಇದಕ್ಕೆ ಬೆಂಬಲ ಸಿಕ್ತು, ಸಪೋರ್ಟ್ ಸಿಕ್ತು. ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಖುಷಿಯಿಂದ ನಾನು ಮಾಡಿದ್ದೇನೆ. 2016 ವಕ್ರ ಕರುಣ ಬೈ ಕಾಂತೇಶ್ M ಬಡಿಗರ್ ಅವ್ರದ್ದು ಮಾಡಿದರು. ಸ್ಟಾರ್ಟಪ್ ಆರ್ ಕೆ ಲಕ್ಷ್ಮಣ್ ಫ್ರಮ್ ಕೊರವಂಜಿ, ಅದಕ್ಕೆ ಕೊರವಂಜಿ. ಶಿವಕುಮಾರ್ ಆ್ಯಂಡ್ ಮನೋಹರ್ ಚಂದ್ರನ್, ಉಷಾ ಲಕ್ಷ್ಮಣ್ ಬಂದಿದ್ರು. ಅದೇ ಉಷಾ ಲಕ್ಷ್ಮಣ್ ಬಂದಿದ್ರು. ಉಷಾ ಶ್ರೀನಿವಾಸ್ ಬಂದಿದ್ರು. ಮತ್ತು ಸುಕುಮಾರ್ ಆ್ಯಂಡ್ ಮನೋಜ್ ಚಂದ್ರನ್ ಅವ್ರದ್ದು ಕೇರಳದ್ದು ಕರೆಕ್ಟು.
ವುಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಕಾರ್ಟೂನ್ ಎಕ್ಸಿಬಿಷನ್ ಮಾಡಿದ್ರೆ, ಆಮೇಲೆ ರೆಫ್ಯೂಜೀಸ್ ಕಾರ್ಟೂನ್ ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದ್ರೆ, ಟರ್ಕಿ ಕಾರ್ಟೂನ್ ಮತ್ತು ಎಸ್ ಪಿ ಪದ್ಮನಾಭ 9th ಆ್ಯನಿವರ್ಸರಿ ಆಫ್ IASC ಮಾಡಿದರೆ, ಡೇವಿಡ್ ಲೋದ್ ಮಾಡಿದ್ರಿ, ಕರ್ನಾಟಕ ಆ್ಯಸ್ ಸೀನ್ ಬೈ ಮಾರಿಯೋ ಮಾಡಿದರೆ, ನಿರ್ಮಿಶ್ ತಾಕೂರ್ ಜಾನಪೇಡಿ ಅವಾರ್ಡ್, ಅವರು ಕಾರ್ಟೂನಿಸ್ಟ್, ಅವ್ರದ್ದು ಎಕ್ಸಿಬಿಷನ್ ಹೌದು. ಮತ್ತು ಅನ್ಪಬ್ಲಿಷ್ಡ್ ವರ್ಕ್ ಆಫ್ ಆರ್ ಕೆ ಲಕ್ಷ್ಮಣ್ ಮಾಡಿದರೆ, ಸ್ಮೈಲ್ ವಿತ್ ನಾಡಿಗ್ ಮಾಡಿದರೆ, ವರ್ಲ್ಡ್ ಆಫ್ ರಾವ್ ಬೈಲ್ ಮಾಡಿದರೆ. ಆಮೇಲೆ 2017ರಲ್ಲಿ ಕಾರ್ಟೂನ್ಸ್ ಆ್ಯಂಡ್ ಫ್ಯೂಚರ್ ಲೆನ್ಸ್ ಬೈ ಶೇಖರ್ ಗುರೇರಾ, ಆಮೇಲೆ ವರ್ಲ್ಡ್ ಆಫ್ BV ರಾಮಮೂರ್ತಿ, ಜೇಮ್ಸ್ ವಾಜು, ಯೇಸುದಾಸನ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಂಟರ್ನ್ಯಾಷನಲ್ ಕಾರ್ಟೂನ್ಸ್ ಬೈ ಟೂನ್ ಮ್ಯಾಗ್ಸ್ ಮಾಡಿದ್ರಿ. ಆಮೇಲೆ ಸ್ಮಿತಾ ಭಂಡಾರಿ ಕಾಮತ್ ಗೋಲ್ಡ್ ಅವ್ರದ್ದು ಬಂದಿತ್ತು. ಆಮೇಲೆ 10th ಆ್ಯನಿವರ್ಸರಿ ಬಂತು, 10 ವರ್ಷ ಆಯ್ತು ಅಲ್ಲಿಗೆ IND ನ್ಯೂಸ್. ಆಮೇಲೆ ಇನ್ನೂ 15 ವರ್ಷದ ಕತೆ ನೋಡಿದರೆ ಹೀಗೆ ನಿಮ್ಮ ಕತೆಗಳು ನಡೀತಾನೆ ಇದೆ. ಇದರಲ್ಲಿ ಅವಿಸ್ಮರಣೀಯ ಮತ್ತು ದಾಖಲೆಯ ಅಂತ ನಿಮಗೆ ಅವಿಸ್ಮರಣೀಯ ನಿಮಗೆ ಇದರಲ್ಲಿ ನಿಮ್ಮ ಹಾಗೆ ನಿಮ್ಮ ಅದ್ರ ಇನಾಗ್ರೇಟರನ್ನು ಸಹ ಹುಡುಕುವ ಹೌದು ವೆಂಕಟೇಶ್ವರ ಜೊತೆಗೆ ಅವ್ರನ್ನ ಇನಾಗ್ರೇಟ್ ಮಾಡಿ ಒಂದು ಮಿಲನ ಮಾಡಬೇಕು ಅಂತ, ಅದೊಂದು ಎರಡು ಕಡೆನೂ ಪ್ರತೀತಿ ಬೆಳಿಬೇಕು. ವೆಂಕಟೇಶ್ವರ ಪ್ರತೀತಿ ಬೆಳಿಬೇಕು ಮತ್ತು ಜನರಲ್ಲಿ ಯಾರಿಂದ ಇನಾಗ್ರೇಟ್ ಆಗಿದೆ ಅಂತ ಅನ್ನೋದನ್ನು ಪ್ರತೀತಿ ಬೆಳಿಬೇಕು, ಪ್ರಚಾರ ಆಗಬೇಕು. ಕಾರ್ಟೂನ್ಸ್ಗಳಿಗೆ ಉಪಯೋಗ, ಪ್ರಚಾರ ಸಿಗುತ್ತೆ. ಹೀಗೆ ನಿಮ್ಮ ಕನಸುಗಳು ನಿಮಗೆ ಸಾರ್ಥಕ್ಯದ ಭಾಗವಿದೆ. ಸಾರ್ಥಕ್ಯದ ಭಾಗವಿದೆ. ಸಾಕಷ್ಟು ನನಗೆ ಸಮಾಧಾನಕರವಾಗಿ ನಡೆದಿದೆ, ಖುಷಿಯಾಗಿದ್ದೇನೆ. ಈ ಉತ್ಸಾಹ ಈಗಲೂ ಕೊನೆಯವರೆಗೂ ಕೇಣಿಯವರೆಗೆ ಇದೆ, ಈಗಲೂ ಇದೆ. ಅವರು ಅದನ್ನು ಮುಂದುವರಿಸಲಿಕ್ಕೆ ತಯಾರಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು.